ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಸಿನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಈ ಥರ ಸೈಡಿಗೂ ಪೈಪಿಂಗ್ ಹೋಗೋದನ್ನು ಎಷ್ಟು ಮಾರ್ಜಿನ್ ಇಟ್ಕೊಂಡು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಅದನ್ನು ತುಂಬ ಸ್ಮೂತಾಗಿರೋ ಬಟ್ಟೆ, ಜಾರ್ಜೆಟ್ ಬಟ್ಟೆ, ಅದನ್ನು ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ಅಟ್ಯಾಚ್ ಮಾಡಿ ಆ ಮಾರ್ಜಿನ್ನ ಯಾವ ಥರ ಇಟ್ಕೊಂಡು ಹೊಲಿಬೇಕು ಅನ್ನೋದನ್ನು ನೀಟ್ ಫಿನಿಶಿಂಗ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ನೀಟ್ ಸ್ಕಿಪ್ ಮಾಡಿದೆ ನೋಡಿ. ಆವಾಗ ನಾನು ಪ್ರತಿಯೊಂದು ಮಾತನ್ನು ಎಕ್ಸ್ಪ್ಲೈನ್ ಮಾಡೋದನ್ನ ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಅಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಕಲಿಬೇಕು ಅಂದ್ಕೊಂಡಿರೋರಿಗೆ ಕಲಿಯೋರಿಗೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾಡ್ಕೊಂಡಿದ್ದೀನಿ. ಫಸ್ಟು ಕೆಳಗಡೆ ಇರೋ ಪೀಸು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ತುಂಬ ಸ್ಮೂತಾಗಿರೋ ಬಟ್ಟೆ ಬಂದಾಗ ಲೈನಿಂಗ್ನ ಕೆಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ರಿಂಕಲ್ಸ್ ಎಲ್ಲಿ ಬರುತ್ತೆ ಹೆಂಗೆ ಅಂತ ಗೊತ್ತಾಗುತ್ತೆ ನೋಡಿ. ಹಂಗಿರುತ್ತೆ. ಹೊಲಿಗೆನ ದೊಡ್ಡದಾಗಿ ಇಟ್ಕೊಳ್ಳಿ, ಒಂದು 4ನೇ ನಂಬರ್ ಆ ಥರ. ಯಾಕಂದರೆ ನಾವು ಮಾಡೋದನ್ನು ಅಕಸ್ಮಾತ್ ಲೈನಿಂಗ್ ಹೊಲಿಯೋದನ್ನು ಅಟ್ಯಾಚ್ ಮಾಡೋದು ಬಿಚ್ಚಬೇಕು ಅಂದರೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಈ ಲೈನಿಂಗ್ ಅಟ್ಯಾಚ್ ಮಾಡೋದು. ಅದ್ರೇನು ಸಣ್ಣ ಹೊಲಿಗೆ ಏನು ಬೇಕಾಗಿಲ್ಲ. ಏನಕ್ಕೆ ಅಂದರೆ ಅದೇನು ನಮಗೆ ನೆಸಿಟಿ ಇಲ್ಲ, ಬಿಚ್ಕೊಳ್ಳೋದೇನಿಲ್ಲ. ನಾವು ಹೊಲಿಯೋದು ಬೇರೆ 2ನೇ ನಂಬರ್ ಇಟ್ಕೊಂಡು ಹೊಲಿತೀವಲ್ಲ, ಅದರಿಂದ ನೋಡಿ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಬಟ್ಟೆ ನಿಲ್ಲೋದೇ ಹೆಂಗಂದ್ರೆ ಹಂಗೆ ಆಡ್ತಾ ಇರುತ್ತೆ. ಒಂದೇ ಸರಿ ಲೈನಿಂಗ್ ಅಟ್ಯಾಚ್ ಮಾಡೋದನ್ನ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ರಿಮೂವ್ ಮಾಡಿ ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಇಂಥ ಬಟ್ಟೆ ಲೈನಿಂಗ್ ಅಟ್ಯಾಚ್ ಮಾಡೋದಿಲ್ಲ, ಒಂದ್ಸರಿ ಐರನ್ ಮಾಡ್ಕೋಬೇಕು. ಇದು ಟ್ರಾನ್ಸ್ಪರೆಂಟ್ ಇದೆ, ಅದಕ್ಕೆ ಕಾಣಿಸ್ತದೆ. ಬೇರೆ ಬಟ್ಟೆ ಆದರೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂತಂದರೆ ನಾವು ಉಲ್ಟಾ ಮಲಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಒರಿಜಿನಲ್ ಮೇಲೆ ಕೆಳಗಡೆ ಇಟ್ಬಿಟ್ಟು ಲೈನಿಂಗ್ ಮೇಲೆ ಇಟ್ಕೊಂಡ್ರೆ ಅವಾಗ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರೋದನ್ನ ನಾನು ಉಲ್ಟಾ ಇಟ್ಕೊಂಡ್ರೆ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಹಿಂಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಇವಾಗ. ಹಿಂಗೆ ಇನ್ನು ಪರವಾಗಿಲ್ಲ, ಸ್ವಲ್ಪ ಬಿಚ್ಕೊಂಡು ಈ ಥರ ಇಟ್ಕೊಂಡು ನೋಡಬೇಕು. ಎಲ್ಲಿ ಪ್ರಾಬ್ಲಮ್ ನೋಡಿ, ನೋಡಿ ಇಲ್ಲಿ ಉಬ್ಕೊತಾ ಇದೆ ಅಂದರೆ ಬಟ್ಟೆ ಎಕ್ಸ್ಪೆಂಡ್ ಆಗಿದೆ ಅಂತ. ಅಲ್ಲಿ ನೋಡಿ ಈ ಪೋರ್ಷನೆಲ್ಲ ನಿಮ್ಗೆ ಹಾಗೆ ಕಾಣಿಸ್ತದೆ. ಈ ಪೋರ್ಷನ್ನು ಅವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಮಾತ್ರ ಸರಿ ಹೋಯ್ತು. ಇವಾಗ ಅದೇ ಶೇಪಲ್ಲಿ ಕಟ್ ಮಾಡ್ಕೊಂಡು ಇದಿಷ್ಟಾಯಿತು.
ಮತ್ತೆ ಇನ್ನೆರಡು ಪೀಸ್ ಬಾಕಿ ಇದೆ. ಇದು ಅಷ್ಟೇ ಸೇಮ್. ನೋಡಿ ಒಂದೇ ಕೈಯಲ್ಲಿ ಎಷ್ಟು ನೀಟಾಗಿ ಇದು ಮಾಡ್ತೀನಿ. ಆದ್ರೂ ಒಂದು ಕಡೆ ಲೂಸ್ ಟೈಟ್ ಬಂದೇ ಬರುತ್ತೆ. ಇದು ತುಂಬ ಆಡ್ತಾ ಫ್ರೀ ಇರೋ ಬಟ್ಟೆ, ಇದು ಜಾರ್ಜೆಟ್ ಬಟ್ಟೆ ಅಂತೀವಲ್ಲ ಆ ಥರದ್ದು. ಹಿಂಗೆ ಸೀದಾ ಮಾಡಿಕೊಂಡು ನೋಡಿ, ನಾವು ಕೈ ಒಂದೇ ಕೈಲಿ ತಿರ್ಸೋದು ಸ್ಮೂತ್ ಫ್ರೀ ಬಿಟ್ಕೊಂಡು ಆರಾಮಾಗಿ ತಿರ್ಸಿದಾಗ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದರಿಂದ ಅದು ಅಷ್ಟು ನೀಟಾಗಿ ಬಂದ್ಬಿಡುತ್ತೆ. ಆಡ್ದಿರೋ ಎಲ್ಲಿ ಬಿಡಬೇಕು ಕರೆಕ್ಟಾಗಿ ಇಟ್ಕೊಂಡು ಒಂದೇ ಕೈಯಲ್ಲಿ ತಿರುಗಿಸ್ಕೊಂಡ್ರೆ ಅದು ಸರಿಯಾಗಿ ಬಂದ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ನೋಡಿ ಇದು ಶೇಪ್ ನಾವು ಕಟ್ ಮಾಡ್ತಾ ಇರೋದು, ಇದು ಸೈಡ್ಗೆ ಹೋಗುವಂಥ ಪೀಸ್. ಇದು ಒಂದು ಸೈಡ್ ನೋಡಿ, ಐರನ್ನು ಬೇಕಾಗಿಲ್ಲ, ಆ ಥರ ಇರುತ್ತೆ. ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಹೊಲಿತಾ ನಿಮಗೂ ಬಂದ್ಬಿಡುತ್ತೆ. ಹೊಲಿಯೋವರೆಗೂ ಸ್ವಲ್ಪ ನೋಡಿ ಹಿಂಗೆ ಅಟ್ಯಾಚ್ ಮಾಡ್ತೀವಿ, ಹಿಂಗೆ ಕರೆಕ್ಟಾಗಿ ಇಟ್ಕೊಬೇಕು. ಈಗ 5 ಬೆರಳು ನೋಡಿ ಹಿಂಗೆ ಇಟ್ಕೊಂಡು ಮತ್ತೆ ಸ್ಟಾಪ್ ಮಾಡ್ತಾ ಹಿಂಗೆ ತಿರ್ಸ್ಕೊಂಡು ಮತ್ತೆ ಹಿಂಗೆ ನಮಗೆ ಈ ಕೈಯೇ ಪರ್ಫೆಕ್ಟ್ ನೋಡಿ. ಹಿಂಗೆ ಮತ್ತೆ ಸ್ಟಾಪು, ಮತ್ತು ಈ ಬೆರಳು ಹಿಂಗೆ ಮತ್ತೆ ಸ್ಟಾಪು, ಮತ್ತೆ ಸ್ಟಾಪು. ಇಲ್ಲಿ ಸ್ವಲ್ಪ ಉಬ್ಕೊಂತದೆ, ಹೋಗ್ಲಿ ಬಿಡಿ ಅಂತ ನಾವು ಇದು ಮಾಡಬಾರ್ದು. ಅದನ್ನು ಒಂದೊಂದು ಚೂರು ಬಿಟ್ಟರು ಅದು ಇವಾಗ ನಮ್ಗೆ ಅನ್ಸಲ್ಲ. ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ, ಅದು ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ. ಒಂದು ಪಾಯಿಂಟ್ ಕಮ್ಮಿ ಬಂದರೆ ಮತ್ತೆ ಶೋಲ್ಡರ್ ಕಮ್ಮಿ ಆಗುತ್ತೆ. ನಾವೆಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಬಿಟ್ಟು ಇಷ್ಟೇ ತಾನೇ ಏನೋ ಅಷ್ಟೇ ತಾನೇ ಅಂತ ಕೆಲಸದಲ್ಲಿ ಯಾವತ್ತೂ ಆ ಥರ ಅಂದ್ಕೊಳ್ಳೇಬಾರ್ದು. ಬಿಚ್ಚು ಮಾಡೋದ್ರಿಂದ ಕಲಿಯೋದು ತುಂಬ ಇರುತ್ತೆ. ಬಿಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಆ ತಪ್ಪು ನಾವು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಅದಕ್ಕೆ ಯಾವತ್ತೂ ಅಷ್ಟೇ ನಮ್ಗೆ ಇಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು ನಾವೇನೋ ಬಿಚ್ ಮಾಡ್ತೀವಿ. ಬಿಚ್ ಮಾಡೋದ್ರಲ್ಲಿ ತಪ್ಪೇ ಏನಿಲ್ಲ. ಕೆಲಸದಲ್ಲಿ ಯಾವತ್ತೂ ನಾನು ಅನ್ನೋದು ಏನೂ ಇಲ್ಲ. ಇಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟು ನಾವು ಕಲಿಯೋದು ತುಂಬ ಇರುತ್ತೆ. ನೋಡಿ ಇದು ಈ ಕಡೆ ಪೀಸು, ಇದು ಈ ಕಡೆ ಪೀಸು, ಇದು ಸೆಂಟ್ರ್ ಹಿಂಗೆ ಬರುತ್ತೆ. ಇವಾಗ ಇದಕ್ಕೆ ಪೈಪಿಂಗ್ ಸ್ಟಾರ್ಟ್ ಮಾಡೋಣ. ಪೈಪಿಂಗ್ ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಿಮ್ಗೆ ಪೈಪಿಂಗ್ ಹೊಲಿಯೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದರಿಂದ ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಅಷ್ಟೇ, ಪೈಪಿಂಗ್ನ ಯಾವತ್ತೂ ಜಾಸ್ತಿ ಇದಾಗಿ ಹೊಲಿಯೋಕೋಬಾರ್ದು. ಇವಾಗ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಹೊಲಿಗೆನ 2.5 ಪಾಯಿಂಟಲ್ಲೇ ಇಟ್ಕೋಬೇಕು. ನೋಡಿ ಒಂದೇ ಸಮ ಇರಬೇಕು ನೋಡಿ. ಮತ್ತೆ ಸ್ಟಾಪ್ ಮಾಡಿ ಈ ಥರ ಒಂದೇ ಲೆವೆಲಾಗಿ ಇಟ್ಕೊಳ್ಳಿ ಕೈಯಲ್ಲಿ. ಹಿಂದ್ಗಡೆ ಕೈಯನ್ನಕ್ಕೆ ಇಟ್ಕೊತೀವಂತೆ. ಇವಾಗ ಹಂಗೆ ಮೂವ್ ಮಾಡಿದ್ರೆ ಸ್ವಲ್ಪ ಲೂಸ್ ಆಗ್ಬೋದು, ಇಲ್ಲ ಹಿಡ್ಕೊಂಡಂಗೆ ಆಗುತ್ತೆ ನೋಡಿ. ಈಗ ಟರ್ನಿಂಗಲ್ಲಿ ಎಷ್ಟೇ ಇದ್ರೂ ಸ್ವಲ್ಪನೇ ಹೊಲ್ಕೊಳ್ಳಿ ಹಿಂಗೆ. ಮತ್ತು ಒಂದು ಚೂರು ರೆಡಿ ಮಾಡಿಕೊಂಡು ಒಂದೇ ಚೂರು, ಮತ್ತೆ ಇನ್ನೊಂದು ಸ್ವಲ್ಪ, ಮತ್ತೆ ಇನ್ನೊಂದು ಸ್ವಲ್ಪ. ಇದಾದಮೇಲೆ ಈ ಕಡೆ ಪೀಸ್ ಹಂಗೆ ಕಂಟಿನ್ಯೂ ಬರಲಿ. ಮತ್ತೆ ಇದನ್ನು ನೋಡಿ, ಪೀಸ್ ಹೆಂಗಿರುತ್ತೆ ಹಂಗೆ ಇರಬೇಕು. ನಮ್ಮ ಪೈಪಿಂಗ್ ಮಾತ್ರ ಟರ್ನ್ ಆಗಬೇಕು. ಇಲ್ಲ ಈ ಬಟ್ಟೆ ಹಿಂಗೆ ಎಳೆಯೋದು ಹಿಂಗೆ ಮಾಡೋಕ್ಕೆ ಹೋದರೆ ಅದು ಹಾಕ್ಕೊಬೇಕಾದ್ರೆ ಬ್ಲೌಸು ಲೂಸು ರಿಂಕಲ್ಸ್ ಅಲ್ಲೇ ಅವಾಗೇ ತೋರಿಸ್ಬಿಡುತ್ತೆ ನೋಡಿ. ಲೈನಿಂಗ್ ಅಟ್ಯಾಚ್ ಮಾಡಬೇಕು ಹೆಂಗಿತ್ತು ಪೀಸು, ಪೈಪಿಂಗ್ ಅಲ್ಲೂ ಹಂಗೆ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಮತ್ತು ಇದು ಬ್ಯಾಕು ಆ ರೌಂಡಿಗೆ ಮಾತ್ರ ಪೈಪಿಂಗ್ ಮಾಡ್ಕೊತೀನಿ, ಹಂಗೆ ಕಂಟಿನ್ಯೂ. ಎರಡು ಪಾಯಿಂಟ್ ಇಟ್ಕೊಂಡು
ಎಲ್ಲ ಹೊಲ್ಕೋಬೇಕು. ಇವಾಗ ಅದಕ್ಕೆ ಕ್ಯಾನ್ವಾಸ್ ಹಾಕೋಬೋದು. ಕ್ಯಾನ್ವಾಸ್ ಹಾಕಿದ್ರೆ ಸುಮ್ಮನೆ ಎಮ್ಮಿಂಗು ತುಂಬ ಲಾಂಗ್ ಹೋಗ್ತಾ ಇರ್ತದೆ ಸ್ಟಿಫಾಗಿ. ಅದಕ್ಕೆ ಈ ಥರ ಇದಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ಕ್ರಾಸ್ ಪಟ್ಟಿ ಕಟ್ತೀವಿ, ಯಾಕಂದರೆ ಶೇಪು ಕರೆಕ್ಟಾಗಿ ಕುತ್ಕೊತವೆ ಅಂತ. ಕ್ರಾಸ್ ಪಟ್ಟಿಗೆ ಮಾಮೂಲಿ ಮಾರ್ಜಿನ್ ಎಷ್ಟು ಇಟ್ಕೊಂಡು ಅಷ್ಟು. ಇದನ್ನು ಜೈಂಟು ಅಷ್ಟೇ ಕ್ರಾಸಾಗಿ ಹಾಕ್ಕೊಳ್ಳೋಣ. ಮತ್ತು ಸೇಮ್ ಇದನ್ನು ಜೈಂಟು. ಒಂಚೂರು ಜಾಸ್ತಿನೇ ಜೈಂಟ್ ಮಾಡ್ಕೊಂಡಿರ್ತೀವಿ, ಯಾಕಂದರೆ ಶಾರ್ಟೇಜ್ ಆಯ್ತಂದ್ರೆ ಮತ್ತೆ ಆ ಪೈಪ್ ಅಲ್ಲಿ ಪೀಸ್ ಕೆಲಸ ಬಿಟ್ಟು ಮತ್ತೆ ಇದನ್ನು ಜೈಂಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪೀಸ್ ಜಾಸ್ತಿ ಇದ್ದರೆ ಏನು ವೇಸ್ಟ್ ಆದರೂ ಪರವಾಗಿಲ್ಲ. ಆ ಥರ ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೊತೀನಿ. ಈ ಕಚ್ಚನ್ನು ಎರಡು ಕಡೆ ಡಿವೈಡ್ ಆಗಲಿ. ಒಂದೇ ಕಡೆ ಇದ್ದರೆ ಸ್ವಲ್ಪ ದಪ್ಪ ಥರ ಆಗ್ಬಿಡುತ್ತೆ, ಬೇಡ ಡಿವೈಡ್ ಮಾಡೋಣ, ಒಂದೇ ಸಮ ರೆಡಿ ಮಾಡ್ಕೊಳ್ಳೋಣ. ಇವಾಗ ಪೀಸ್ ಇದಕ್ಕೆ ಈ ಥರ ಕ್ರಾಸ್ ಪಟ್ಟಿನ ಹಿಂಗೆ ಹೊಲ್ಕೊಳ್ಳೋಣ. ಹಿಂದೆ ಕೈ ಯಾವಾಗೂ ಇರಬೇಕು, ಅವಾಗ ಏನಾಗುತ್ತೆ ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಸ್ವಲ್ಪ ಲೆಂತಿಯಾಗಿರುತ್ತೆ, ಬೇಗ ಇದು ಮಾಡೋಕ್ಕಾಗಲ್ಲ. ಮತ್ತು ಇದು ಬ್ಯಾಕ್ ಹಂಗೆ ಕಂಟಿನ್ಯೂ. ಇಲ್ಲ ಆದಮೇಲೆ ಉಗುರಲ್ಲಿ ಹಿಂಗೆ ಒಂದು ಸ್ವಲ್ಪ ಅಂದ್ಕೊಂಡ್ರೆ ಸ್ವಲ್ಪ ಫೋಲ್ಡ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಸುಮ್ಮನೆ ಹಿಂಗೆ ಈ ಥರ ಮತ್ತು ಕಚ್ಚನ ಹಿಂಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚು. ಈ ಫೋಲ್ಡಿಂಗ್ ಅಷ್ಟೇ ಒಂದೇ ಸಮ ಬರಬೇಕು. ಮತ್ತೆ ಹಂಗೆ ಇದು ಕಂಟಿನ್ಯೂ.
ಎಕ್ಸ್ಟ್ರಾ ಮಾರ್ಜಿನ್ನ ಕಟ್ ಮಾಡಿಬಿಡೋಣ. ಇದರಲ್ಲೂ ಸೇಮು. ಮತ್ತು ಈ ಥರ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಲೇಬೇಕು. ಯಾಕಂದರೆ ಒಂದು ವಾಶ್ ಆದಮೇಲೆ ಅದು ಫಸ್ಟೇ ಜಾರ್ಜೆಟ್ ಬಟ್ಟೆ ಇದು, ಆಮೇಲೆ ಪೈಪಿಂಗ್ ಕಾಣಿಸೋ ಅದ್ರ ಮೇಲೆ ಬಂದುಬಿಟ್ರೆ ಕಷ್ಟ ಬಿದ್ದು ಪೈಪಿಂಗು ಕಾಣಿಸಿಲ್ಲ ಅಂದರೆ ಲುಕ್ಕೇ ಇರೋಲ್ಲ. ಅದಕ್ಕೆ ಇಷ್ಟ ಆಯಿತು. ಇದನ್ನು ಇದು ಸೇಮೆ. ಕಂಟಿನ್ಯೂ ಮಾಡ್ಕೊತೀನಿ. ಈ ಕಿನಾಸ್ಟ ತುಂಬ ಜನ ಹಾಕಲ್ಲ, ಮೇಲ್ಗಡೆ ಸ್ಟಿಚ್ ಕಾಣಿಸುತ್ತೆ. ಇವಾಗ ಸ್ಟಿಚ್ ಕಾಣಿಸೋದು ಒಂದು ಕಡೆ ಇದ್ದರೆ, ಇವಾಗ ನಾವು ರೆಡಿ ಆದಮೇಲೆ ಒಂದೇ ವಾಶ್ ಆದಮೇಲೆ ಅದು ಕಾಣಿಸೇ ಇಲ್ಲ ಅಂದರೆ ಪೈಪಿಂಗು ತುಂಬ ಹೊರಟಾಗುತ್ತಲ್ಲ. ಅದಕ್ಕೋಸ್ಕರ ಇದು ಹಾಕೋದು ತುಂಬ ಒಳ್ಳೆಯದಂತ ನನಗನ್ಸುತ್ತೆ. ಮೊದಲ ಕೊಡ್ಕೊತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡಿರೋ ಪೇಪರು ಎತ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ಥರ ಇರುತ್ತೆ. ಇದನ್ನ ಎತ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಮತ್ತೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಯಾಕಂದರೆ ಅದಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ. ನೋಡಿ ಹಿಂಗೆ ಇಟ್ಕೊಂಡು ಸೇಮ್ ಸ್ವಲ್ಪ ಸ್ಲೋ ಆಗುತ್ತೆ, ಪರವಾಗಿಲ್ಲ. ಫಿನಿಶಿಂಗ್ ನಮ್ಗೆ ಮೇನ್ ಇಂಪಾರ್ಟೆಂಟ್. ಇನ್ನೊಂದು ಕಡೆನೂ ಅಷ್ಟೇ ಸೇಮು. ಇದಕ್ಕೆ ಪೇಪರೆಲ್ಲ ಕಟ್ ಮಾಡ್ಕೋಬೇಕು ಅನ್ನೋದು. ಮತ್ತು ಹೊಲ್ದಾಗ ಎಷ್ಟು ಮಾರ್ಜಿನ್ ಇಟ್ಕೋಬೇಕು, ಹೆಂಗೆ ಏನು ಅಂತ ನಮಗೂ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಪೇಪರ್ ಕಟ್ ಮಾಡ್ಕೊಂಬಿಟ್ರೆ ನಮಗೇನು ಡೌಟ್ಸ್ಗಳೇ ಬರಲ್ಲ. ನೋಡಿ, ಇದು ಅಷ್ಟೇ ಸೇಮ್.
ಆಯಿತು. ಈ ಥರ ಬರುತ್ತೆ. ಇವಾಗ ಇಲ್ಲಿ ಡಾಟಲ್ಲಿ ಇಟ್ಕೊಳ್ಳೋಣ. ಫಸ್ಟೇ ಇಟ್ಕೊಂಡ್ರೆ ಇದಾಗ್ಬಿಡುತ್ತೆ. ಈ ಕಡೆನೂ ಸೇಮ್. ಈ ಥರದಕ್ಕೆಲ್ಲ ಇಲ್ಲಿ ಕೆಳಗಡೆನೂ ಪೈಪಿಂಗ್ ಹೊಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕೆಳಗಡೆನೂ ಪೈಪಿಂಗ್ ಹೊಲ್ದು ಬಿಡ್ತೀನಿ. ಇದು ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಸ್ಟ್ರೈಟಾಗಿ ಡಾಟ್ ಹತ್ರ ಚಿಕ್ಕದ ಒಂದು ಫಿಲ್ಟ್ ಇಟ್ಕೋಬೇಕು. ಇದು ಡಾಟ್ ಎತ್ತಿದ್ದೀವಾಗ ಅದಕ್ಕೆ ಮತ್ತೆ ಹಿಂಗೆ ತಿರ್ಸ್ಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಮತ್ತು ಈ ಕಚ್ಚಾನ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕೋಬೇಕು. ಮತ್ತು ಹಿಂಗೆ ಇದಕ್ಕೂ ಕಿನ್ನರ್ ಹಾಕೊಳ್ಳಿ. ಡಾಟ್ ಹಿಡಿಯೋದು ಗೊತ್ತಾಗ್ತಾಯಿಲ್ಲ, ಹಂಗೆ ಅಷ್ಟು ನೀಟಾಗಿದೆ. ಈ ಥರ ಬ್ಲೌಸ್ನ ನೋಡಿ ಶೋಲ್ಡರಿಂಗ್ ಎಳೆದ್ರೂ ಮತ್ತೆ ಹಂಗೆ ಹೋಗುತ್ತೆ. ಇದು ಬರಲ್ಲ, ಡಾಟ್ ಹಿಡಿಯೋದು ಗೊತ್ತಾಗಲ್ಲ. ಈ ಕಡೆ ಪೈಪಿಂಗು ಈ ಸೈಡ್ ಪೈಪಿಂಗ್ ಎಷ್ಟು ನೀಟ್ ಫಿನಿಶಿಂಗ್ ಇದೆಯೋ ಇದೇ ಥರ ಹೊಲಿಬೇಕು. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ.